ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಬನ್ನಿ ಸರ್, ಈಗಾಗಲೇ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಹೆವನ್, ಜಪಾನ್, ದಿ ವಾಟರ್, ವೀಲ್, ವಾಟರ್ ಎಲ್ಲ ಪಟಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಈಗ ನನ್ನ ಟಾರ್ಗೆಟ್ ಇರುವಂಥದ್ದು ಹಾಟ್ ಕ್ವಶನ್ಸ್. ಯಾರೆಲ್ಲ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ತೆಗಿಬೇಕು, ಇಲ್ಲ ಸರ್ ನಾನು ಭಾಳ ಇಂಟೆಲಿಜೆಂಟ್ ಇಂಗ್ಲೀಷಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಈಗ ಜಪಾನ್ ಆ್ಯಂಡ್ ಬ್ರೆಜಿಲಲ್ಲಿ ಇರುವಂಥ ಒಂದು ಹಾಟ್ ಕ್ವಶನನ್ನು ತೆಗೆದುಕೊಂಡು ಬಂದಿದ್ದೇನೆ. ಹಾಟ್ ಅಂದರೆ ಸ್ವಲ್ಪ ಹೈಯರ್ ಆರ್ಡರ್ ಥಿಂಕಿಂಗಲ್ಲಿ ಇರುವಂತಹ ಪ್ರಶ್ನೆ. ಅದು ಯಾವುದು ಅಂತ ಹೇಳಿದರೆ ಬ್ರೆಜಿಲಿನ ಭಾಗ. ಆಯಿತಾ, ಜಾರ್ಜ್ ಮೈಕ್ಸ್ ಅವರು ಬ್ರೆಜಿಲನ್ನು ವಿಸಿಟ್ ಮಾಡಿದಾಗ ಅಲ್ಲಿನ ಜನರ ಏನಂತೀರ ಕಲ್ಚರ್ ಆಗಿರ್ಬೋದು ಅಥವಾ ಅವರ ಹಾವಭಾವಗಳಾಗಿರ್ಬೋದು ಹಾಗೂ ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಅದರ ಬಗ್ಗೆ ಯಾವ ರೀತಿಯಾಗಿ ಇಲ್ಲಿ ವಿವರಣೆಯನ್ನು ನೀಡಿದ್ದಾರೆ ಅಂತ ಪ್ರಶ್ನೆ. ಹೌ ಆರ್ ದ ಪೀಪಲ್ ಆಫ್ ಬ್ರೆಜಿಲ್ ಲೀಸರ್ಲಿ ಆ್ಯಂಡ್ ಲವ್ ಸ್ಪೀಡ್ ಅಂತ ಇದೆ. ಯಾವ ರೀತಿಯಾಗಿ ಬ್ರೆಜಿಲ್ ಪೀಪಲ್ಗಳು ತಮ್ಮ ಜೀವನವನ್ನು ಬ್ರೆಜಿಲಲ್ಲಿ ನಡೆಸ್ತಾರೆ ಹಾಗೂ ಸ್ಪೀಡನ್ನು ಭಾಳ ಪ್ರೀತಿ ಮಾಡ್ತಾರೆ, ಇದರ ಬಗ್ಗೆ ಬರೆಯಿರಿ ಅಂತ ಇದೆ. ಇದು ಸ್ವಲ್ಪ ಹಾಟ್ ಕ್ವಶನ್ ಆಗುತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ನೆನಪಿಟ್ಟುಕೊಳ್ಳಲು. ಆಯಿತಾ, ಬನ್ನಿ ಸರ್ ಈಗ ಒಂದೊಂದಾಗಿ ಆನ್ಸರನ್ನು ಯಾವ ರೀತಿಯಾಗಿ ಬರೀಬೇಕು ಅಂತ. ಈ ಒಂದು ಆನ್ಸರನ್ನು 3 ಭಾಗಗಳಾಗಿ ಡಿವೈಡ್ ಮಾಡಿದ್ದಾನೆ. ನೋ ಬಡಿ ಹರೀಸ್ ಇನ್ ಬ್ರೆಜಿಲ್. ಇದರ ಅರ್ಥವೇನು ಅಂತ ಹೇಳಿದರೆ, ಯಾರು ಭಾಳ ಅರ್ಜೆಂಟ್ ವೇಗದ ಗತಿಯಲ್ಲಿ ಕೆಲಸಗಳನ್ನು ಅಲ್ಲಿ ಮಾಡಿಕೊಳ್ಳಲ್ಲ. ಇಟ್ ಡಸಂಟ್ ಮ್ಯಾಟರ್ ವೆದರ್ ಒನ್ ರೀಚರ್ಸ್ ಹಿಸ್ ಡೆಸ್ಟಿನೇಷನ್ ಆ್ಯನ್ ಅವರ್ ಟು ಸೂನ್. ಇದು ಹಂಗಂದ ತಕ್ಷಣ ಅವರು ಭಾಳ ಲೇಜಿ ಫೆಲೋಸಾ? ನೋ 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 ಅವರಿಗೆ ಜೀವದ ಮೇಲೆ ಭಾಳ ಆಸೆ ಇದೆ. ಆಯಿತಾ, ಹಾಗಾಗಿ ಅವರು ಬಹಳ ಆರಾಮಾಗಿ ಜೀವನವನ್ನು ನಡೆಸ್ತಾರೆ. ಆರ್ ಲೇಟ್ ಆಲ್ ಮಾರ್ನಿಂಗ್, ನೂನ್ ಆ್ಯಂಡ್ ನೈಟ್. ದ ಪೀಪಲ್ ಆಫ್ ಬ್ರೆಜಿಲ್ ಆರ್ ಸ್ಟಕ್ ಬಿಹೈಂಡ್ ದ ವೀಲ್. ಈ ಇಡೀ ಬ್ರೆಜಿಲ್ ದೇಶದವರು ಆಯಿತಾ ಒಂದು ಅವರಿಗೆ ಕ್ರೇಜ್ ಇದೆ. ಅದು ಯಾವುದು ಅಂತ ಹೇಳಿದರೆ ಮೋಟಾರ್ ಅಂತ. ಅವರಿಗೆ ಕಾರಿನ ಬಗ್ಗೆ ಬಹಳ ಕ್ರೇಜ್ ಇದೆ. ಬ್ರೆಜಿಲ್ ಆರ್ ಸ್ಟಕ್ ಬಿಹೈಂಡ್ ದ ವೀಲ್. ಇಟ್ ಈಸ್ ನೆವರ್ ಈಸಿ ಟು ಡ್ರೈವ್ ಆ್ಯಂಡ್ ನ್ಯಾವಿಗೇಟ್ ಇನ್ ಬ್ರೆಜಿಲ್. ಬ್ರೆಜಿಲಿಗೆ ಹೋಗಿ ನಾನು ಡ್ರೈವಿಂಗ್ ಮಾಡ್ತೀನಿ ಅಂದರೆ ನಿಮ್ಮಷ್ಟು ಹುಚ್ಚರು ಯಾರೂ ಅಲ್ಲ ಕಣ್ರಿ. ಯಾಕಂದರೆ ಅಲ್ಲಿ ಡ್ರೈವ್ ಮಾಡೋದಾಗಲಿ ನ್ಯಾವಿಗೇಟ್ ಮಾಡೋದಾಗಲಿ ಬಹಳ ಕಷ್ಟ ಕಣ್ರಿ ಅಂತ ನಮ್ಮ ಜಾರ್ಜ್ ಮೈಕ್ಸ್ ಅವರು ವಿಸಿಟ್ ಮಾಡಿದವರು ಹೇಳ್ತಾರೆ. ಇದೊಂದು ಟ್ರಾವೆಲ್ ಲಾಗ್. ಆಯಿತಾ, ನೋಡಿ ದ ಗ್ರೇವ್ ಪೇಮೆಂಟ್ಸ್ ಅಂದರೆ ಅವರ ಮನೆಯ ಮುಂದುಗಡೆ ಭಾಗ ಇದೆ ಅಲ್ವಾ, ಅಂಗಣಗಳನ್ನು ಅವರು ಡೆಕೋರೇಟ್ ಮಾಡ್ತಾರೆ. ಆಯಿತಾ, ನೋಡಿ ಪೇಮೆಂಟ್ಸ್ ಇನ್ ದ ಸ್ಟ್ರೀಟ್ಸ್ ಆಫ್ ಕೋಪಕಬನ. ಇದು ನಿಮ್ಗೆ 1 ಮಾರ್ಕ್ಸಿಗೆ ಬರುತ್ತೆ. ಯಾವ ಸ್ಟ್ರೀಟ್ಸ್ಗಳನ್ನು ಅಲ್ಲಿ ಡೆಕೋರೇಟ್ ಮಾಡಲಾಗುತ್ತೆ ಅಂದರೆ ಕೋಪಕಬನ ಬೀದಿಗಳು ಅಂತ. ಆರ್ ಆಫನ್ಲಿ ಡೆಕೋರೇಟೆಡ್. ಎದರಿಂದ ಡೆಕೋರೇಟ್ ಮಾಡ್ತಾರೆ ಅಂದರೆ ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸೈಕ್ ಅಂತ ಬರೀಬೇಕು. ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸೈಕ್ ಅಂತ ನೆನ್ಪಿಟ್ಕೊಳ್ಳಿ. 2 ಮಾರ್ಕ್ಸು. ಎ ಯೂನಿಕ್ ಟೈಪ್ ಆಫ್ ಡೆಕೋರೇಷನ್ ವಿತ್ ಸ್ಟೀರಿಂಗ್ ವೀಲ್ಸ್ ಇನ್ ದೇರ್ ಹ್ಯಾಂಡ್ಸ್. ನೋ ಸ್ಪೀಡ್ ಈಸ್ ಫಾಸ್ಟ್. ನೋಡಿ ಅವ್ರ ಕೈಗೆ ಏನಾದರೂ ಕಾರ್ ಸಿಕ್ಕರೆ, ಯಾರ ಕೈಗೆ? ಬ್ರೆಜಿಲಿಯನ್ಸ್ ಕೈಗೆ ಕಾರ್ ಸಿಕ್ಕರೆ ದೇರ್ ಈಸ್ ನೋ ಸ್ಪೀಡ್ ಲಿಮಿಟ್. ಇದರ ಅರ್ಥವೇನು? ಈಗ ತಾನೇ ನಾವು ಹೇಳ್ತಾ ಇದ್ದೀವಿ ದೇ ಆರ್ ಆಯಿತಾ ದೇ ಲವ್ ಲೀಸರ್ ಅಂತ. ಆದರೆ ಕೈಗೆ ಕಾರ್ ಸಿಕ್ಕರೆ ಮಾತ್ರ ಸ್ಪೀಡ್ ಎಷ್ಟಿದೆಯೋ ಅಷ್ಟು ಆಕ್ಸಿಲೇಟರ್ ಒತ್ತವ್ರೆ ಸೈ ಅವರು ಅಂತ. ಒನ್ ವುಡ್ ದೆನ್ ಬಿ ಇನ್ಕ್ಲೈನ್ ಟು ಬಿಲೀವ್ ದಟ್ ಗೇನಿಂಗ್ ಎ 10th ಆಫ್ ಎ ಸೆಕೆಂಡ್ ಈಸ್ ಎ ಮ್ಯಾಟರ್ ಆಫ್ ಗ್ರೇವ್ ಆಯಿತಾ ಇಂಪಾರ್ಟೆನ್ಸ್ ಫಾರ್ ಆಲ್ ಆಫ್ ದೆಮ್ ಆಲ್ ದಿ ಟೈಮ್ ಅಂತ. ಅಂದರೆ ಏನು ಸ್ವಲ್ಪ 10 ಸೆಕೆಂಡ್ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೂ ಕೂಡ ಡೈರೆಕ್ಟಾಗಿ ಸಮಾಧಿ ಸೇರಿದೆ ಸೈ ಅವರು. ಆ ಲೆವೆಲಿಗೆ ಕಾರನ್ನು ಓಡಿಸ್ತಾರೆ ಅಂತ. ದಿ ನಂಬರ್ ಆಫ್ ಮೋಟರ್ ಕಾಲ್ಸ್ ವೆಹಿಕಲ್ಸ್ ಈಸ್ ಗ್ರೋಯಿಂಗ್ ಡೇ ಬೈ ಡೇ. ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತ. ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂದರೆ ರಾಶಿ ಗಂಟಲೆ ಅಂತ. ಆಯಿತಾ, ಆ ರೀತಿಯಾಗಿ ಆ ಒಂದು ದೇಶದಲ್ಲಿ ಕಾರುಗಳು ಬೆಳೀತಾ ಇದ್ದಾವೆ. ಇನ್ಸ್ಪೈಟ್ ಆಫ್ ಇಂಪೋರ್ಟ್ ಡ್ಯೂಟೀಸ್ ಬೀಯಿಂಗ್ ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡರಸ್. ಬನ್ನಿ ಈಗ ವಿದ್ಯಾರ್ಥಿಗಳೇ, ಅದರಲ್ಲಿ ಒಂದು ಕಥೆ ಇದೆ, ಈಗ ನೋಡ್ತಾ ಹೋಗೋಣ. ಹಾಗಿದ್ರೆ ಆ ಬ್ರೆಜಿಲಲ್ಲಿ ನಮ್ಮಂಥವ್ರು ಏನಾದರೂ ವಿಸಿಟ್ ಮಾಡಿದರೆ ನಮ್ಮನ್ನು ಪೆಡಿಸ್ಟೇರಿಯನ್ಸ್ ಅಂತ ಕರಿತೀವಿ. ಅಂದರೆ ಪಾದಚಾರಿಗಳು ಅಂತ. ಅಂದರೆ ರಸ್ತೆಗಳಲ್ಲಿ ಓಡಾಡುವವರು, ಕಾರಲ್ಲಿರುವವರಿಗೆಲ್ಲ ರಸ್ತೆಯ ಬದಿಗಳಲ್ಲಿ ಓಡಾಡ್ಕೊಂಡು ಜೀವನವನ್ನು ನಡೆಸುವವರು ಅಥವಾ ಓಡಾಡ್ಕೊಂಡು ಬ್ರೆಜಿಲನ್ನು ನೋಡುವವರಿಗೆ ಪೆಡಿಸ್ಟೇರಿಯನ್ಸ್ ಅಂತ ಕರಿತೀವಿ, ಪಾದಚಾರಿಗಳು. ದ ಲೈಫ್ ಈಸ್ ಬಿಕಮಿಂಗ್ ಮೋರ್ ಹಜಾರ್ಡಸ್ ಅಂತ ಹೇಳಿದರೆ ಡೇಂಜರಸ್ ಅಂತ. ಎವ್ರಿ ಡೇ ಪ್ರತಿದಿನ ಕೂಡ ಬ್ರೆಜಿಲಲ್ಲಿ ಈ ಪಾದಚಾರಿಗಳ ಜೀವನ ಏನಿದೆ ಬಹಳ ಡೇಂಜರ್ ಆಗಿ ನಡೆಯುತ್ತೆ. ಇಟ್ ಈಸ್ ನಾಟ್ ದಟ್ ದ ಡ್ರೈವರ್ಸ್ ಡು ನಾಟ್ ಕೇರ್ ಅಬೌಟ್ ಪೆಡಿಸ್ಟೇರಿಯನ್. ಹಾಗಂತ ಹೇಳಿದ ತಕ್ಷಣ ಕಾರಿನ ಡ್ರೈವರು ಈ ಪೆಡಿಸ್ಟೇರಿಯನ್ಗೆ ಬೆಲೆನೇ ಕೊಡಲ್ವಾ, ವ್ಯಾಲ್ಯೂನೇ ಕೊಡಲ್ವಾ, ಸಾಯಿಸಬೇಕು ಅಂತ ಇರ್ತಾನೆ? ನೋ 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 ನೋ. ಆ್ಯಸ್ ಸೂನ್ ಆಸ್ ದ ಡ್ರೈವರ್ ನೋಟಿಸ್ ಎ ಪೆಡಿಸ್ಟೇರಿಯನ್ಸ್ ಸ್ಟಪ್ ಆಫ್ ದಿ ಪೇಮೆಂಟ್. ಅವ್ರಿಗೆ ಯಾವಾಗ ಗೊತ್ತಾಗುತ್ತೋ ಡ್ರೈವರ್ ಕಾರ್ ಹೊಡಿತಾ ಪೆಡಿಸ್ಟೇರಿಯನ್ ಬಂದಾಕಂಡ್ಲೆ ರಸ್ತೆಗೆ ಅಂತ ಆಟಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿ ರಿಗಾರ್ಡ್ಸ್ ಅಂದ್ರೇನು? ವೆಲ್ಕಮ್. ಆ ಡ್ರೈವರ್ ವೆಲ್ಕಮ್ ಮನಸ್ಸಲ್ಲೇ ಬಂದ ಮಗನೇ ಬಾ 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 ಅಂತ. ಆಯಿತಾ, ನೋಡಿ ಹಿ ರಿಗಾರ್ಡ್ಸ್ ಹಿಮ್ ಆಸ್ ಎ ಫೇರ್ ಗೇಮ್,
ಒಂದು ಆಟ ಬಾ ನಿನ್ನ ಜೊತೆ ಇದೆ ಈಗ ಅಂತ. ಹಿ ಟೇಕ್ಸ್ ಏಮ್ ಆ್ಯಂಡ್ ಆ್ಯಕ್ಸಲರೇಟ್ಸ್. ಒಂದು ಗುರಿಯನ್ನು ಇಟ್ಕೊಂಡು ಯಾರು ರಸ್ತೆಗೆ ಬಂದಿರ್ತಾರೋ ಅವರಿಗೆ ಚೇಸ್ ಮಾಡಲಿಕ್ಕೆ ಡ್ರೈವರ್ಗಳು ಸ್ಟಾರ್ಟ್ ಮಾಡಿಸ್ತಾರೆ, ಅಂದರೆ ಅಟ್ಟಿಸ್ಕೊಂಡು ಓಡಾಡಿಸ್ತಾರೆ ಅಂತ. ದಿ ವಾರ್ ಬಿಟ್ವೀನ್ ದ ಡ್ರೈವರ್ಸ್ ದೆಮ್ ಸೆಲ್ಫ್ ಈಸ್ ವೆರಿ ಮರ್ಡರಸ್. ಇದು ಒಂದು ಕತೆ. ಇನ್ನೊಂದು ಕತೆ ಏನು ಅಂತ ಹೇಳಿದರೆ ಆಯಿತಾ, ಡ್ರೈವರ್ ನಡುವೆ, ಇದು ಫಸ್ಟ್ ನಾನು ನಿಮಗೆ ಹೇಳಿದ್ದೀಗ ಡ್ರೈವರ್ ಹಾಗೂ ಪೆಡಿಸ್ಟ್ರಿಯನ್ ನಡುವೆ ನಡೆಯುವಂಥ ಕತೆ. ಈಗ ಡ್ರೈವರ್ ಹಾಗೂ ಡ್ರೈವರ್ಸ್ ನಡುವೆ ನಡೆಯುವಂಥ ಒಂದು ಗೇಮ್. ಆ ಒಂದು ಗೇಮು ದಿ ಕಟ್ ಇನ್ ಆ್ಯಂಡ್ ಓವರ್ಟೇಕ್ ಆನ್ ದ ಬೋತ್ ಆ ಸೈಡ್. ಬಹಳ ಗುಡ್ ಟೆಂಪರ್ಡ್ ಅಂತ ಹೇಳಿದರೆ ನೋಡುಗರಿಗೆ ಒಳ್ಳೆ ಮಜಾ ಕೊಡುತ್ತೆ ಅಂತ. The pedestrian has to jump, leap and run for dear life. Yet there is no anger, no hostility, no mad hooting. ಬೈಯೋದಾಗಲಿ ಅಥವಾ ಹೊಡೆದಾಟಾಗಲಿ ಏನೂ ಇರಲ್ಲ. ಇಬ್ಬರು ಡ್ರೈವರು ಕಾರಲ್ಲಿ ಕುಂತವರು, ಆ ಕಡೆ ಒಬ್ಬ ಈ ಕಡೆ ಒಬ್ಬ ತಗೋ ಕಾರಿನ ರೇಸ್ ಸ್ಟಾರ್ಟ್ ಮಾಡ್ತಾರೆ. ಅವನು ಇಚ್ಚೇಸು, ಇವನು ಇಚ್ಚೇಸು. ದೇ ಸ್ಮೈಲ್ ಎಟ್ ದ ಸೇಮ್ ಟೈಮ್. ಇಬ್ಬರು ಕೂಡ ಸ್ಮೈಲ್ ಕೊಟ್ಕೊಂಡು ಹೇಗೆ ಫ್ರೆಂಡ್ಸು ಚೇಸ್ ಮಾಡ್ತಾರಲ್ವ ಆ ರೀತಿಯಾಗಿ ಇಡೀ ದಿನ ಬ್ರೆಜಿಲಲ್ಲಿ ಇದನ್ನೇ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ದಸ್ ಜಾರ್ಜ್ ಮ್ಯಾಕ್ಸ್ ರೆಕಾರ್ಡ್ಸ್ ಹೌ ಪೀಪಲ್ ಇನ್ ಬ್ರೆಜಿಲ್ ಲವ್ ಸ್ಪೀಡ್. ಇದನ್ನು ಅವರು ಈ ಒಂದು ಪಠ್ಯಪುಸ್ತಕದಲ್ಲಿ ಪಾಠದಲ್ಲಿ ಆಯಿತಾ, ಜಪಾನ್ ಇನ್ ಬ್ರೆಜಿಲ್ ಆಯಿತಾ ಥ್ರೂ ಆ ಟ್ರಾವೆಲರ್ಸ್ ಐ ಅಂತ ಅವರ ಕಣ್ಣಿನ ದೃಷ್ಟಿಯಲ್ಲಿ ಯಾವ ರೀತಿಯಾಗಿ ಬ್ರೆಜಿಲ್ ಕಾಣ್ತು ಅಂತ ಹೇಳಿದರೆ ರೆಕಾರ್ಡ್ಸ್. ಇದನ್ನು ರೆಕಾರ್ಡ್ ಮಾಡಿದರು. ಹೌ ದ ಪೀಪಲ್ ಇನ್ ದ ಬ್ರೆಜಿಲ್ ಲವ್ ಸ್ಪೀಡ್. ಯಾವ ರೀತಿಯಾಗಿ ಬ್ರೆಜಿಲಲ್ಲಿ ಜನರು ಆ ಸ್ಪೀಡಿಗೆ ಲವ್ ಮಾಡ್ತಾರೆ ಅಂತ. ಸ್ಪೀಡ್ ಅಂದರೆ ಕಾರು ಅಂತ, ಹೌದಲ್ವಾ. ಆ್ಯಂಡ್ ಆರ್ ಲೀಸರ್ಲಿ ಇನ್ ದೇರ್ ಲೈಫ್. ಯಾವ ರೀತಿಯಾಗಿ ತಮ್ಮ ಜೀವನದಲ್ಲಿ ಬಹಳ ಈಸಿಯಾಗಿ ಮಂದಗತಿನಲ್ಲಿ ಸಾಕ್ತಾ ಇದ್ದಾರೆ ಅವರು ಅಂತ. ಆಯಿತಾ, ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಏನಾದರೂ ಸಮಸ್ಯೆ ಇದ್ದಲ್ಲಿ, ಡೌಟ್ ಇದ್ದಲ್ಲಿ ತಾವುಗಳು ಕಮೆಂಟ್ಸ್ ಮುಖಾಂತರ ಅದನ್ನು ಕ್ಲಿಯರ್ ಮಾಡಿಕೊಳ್ಬೋದು. ಈಗ ಇರುವಂಥದ್ದು ಈ ಒಂದು ಪ್ರಶ್ನೆಯಲ್ಲಿ ಬಹಳ ಸಲ 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಏನು ಕೇಳ್ತಾ ಇದ್ದಾರೆ ಅಂದರೆ ನೋಡಿ, ಆನ್ಸರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ಕ್ವಿಟ್ ಮಾಡಿದ್ರು ಏನು ಮಾಡಲಿಕ್ಕಾಗಲ್ಲ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ 3 ಪ್ರಶ್ನೆಗಳಿಗೆ ಇದು ಒಂದು ಉತ್ತರ ಆಗಿರುತ್ತೆ. ಅಲ್ಲಿನ ಜನರ ಬಗ್ಗೆ ಬರೀರಿ ಅಂತ ಕೇಳಿದರೆ ಅಷ್ಟು ಬರೀಬೇಕು. ಇಲ್ಲ ಬರೀ ನಿಮಗೆ ದ ಗೇಮ್ ಬಿಟ್ವೀನ್ ದ ಡ್ರೈವರ್ಸ್ ಆ್ಯಂಡ್ ದ ಡ್ರೈವರ್ಸ್ ಅಂತ ಕೇಳಿದರೆ ತಾವುಗಳು ಇಲ್ಲಿಂದ ಬರೀಬೇಕು. ಎಲ್ಲಿಂದ ಬರೀತೀರಾ ನೋಡಿ, ಕಾಣ್ತಾ ಇದೆಯಾ? ದಿ ವಾರ್ ಬಿಟ್ವೀನ್ ದ ಡ್ರೈವರ್ಸ್ ದೆಮ್ ಸೆಲ್ಫ್ ಈಸ್ ಮರ್ಡರಸ್ ಅಂತ ಇದೆ ಅಲ್ವಾ. ಈ ಒಂದು ಪಾಯಿಂಟಿಂದ ಸಂಪೂರ್ಣವಾಗಿ ಕೆಳಗಿನವರೆಗೂ ತಾವುಗಳು ಬರೀಬೇಕಾಗಿರುತ್ತೆ. 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಆಯಿತಾ. ಎಕ್ಸ್ಪ್ಲೇನ್ ದಿ ಗೇಮ್ ಬಿಟ್ವೀನ್ ದ ಡ್ರೈವರ್ಸ್ ಆ್ಯಂಡ್ ದ ಡ್ರೈವರ್ಸ್ ಇನ್ ದ ಬ್ರೆಜಿಲ್ ಅಂತ ಕೇಳಿದರೆ ಇದನ್ನು ಬರೀಬೇಕು. ಇನ್ನೊಂದನ್ನು ಕೇಳ್ತಾರೆ ನಿಮಗೆ 2 ಮಾರ್ಕ್ಸಲ್ಲಿ, ಅದು ಯಾವುದು ಅಂತ ಹೇಳಿದರೆ ಇದೇ ಪ್ರಶ್ನೆಯಲ್ಲಿ ಆನ್ಸರ್ ಇದೆ ಅದಕ್ಕೂ ಕೂಡ ಆಯಿತಾ. ಎಕ್ಸ್ಪ್ಲೇನ್ ದ ಗೇಮ್ ಬಿಟ್ವೀನ್ ದಿ ಯಾವುದು ಪೆಡಿಸ್ಟೇರಿಯನ್ಸ್ ಆ್ಯಂಡ್ ದಿ ಡ್ರೈವರ್ಸ್. ಪಾದಚಾರಿಗಳು ಹಾಗೂ ಡ್ರೈವರ್ ನಡುವೆ ನಡೆಯುವಂಥ ಗೇಮ್ ಯಾವುದು ಅಂತ ಹೇಳಿದರೆ ಇದೇ ಆನ್ಸರು. ಎಲ್ಲಿಂದ? ದಿ ಪೆಡಿಸ್ಟೇರಿಯನ್ಸ್ ಲೈಫ್ ಈಸ್ ಬಿಕಮಿಂಗ್ ಮೋರ್ ಹಜಾರ್ಡಸ್ ಎವ್ರಿ ಡೇ, ಇಟ್ ಈಸ್ ನಾಟ್ ದ ಡ್ರೈವರ್ಸ್. ಇದು ಇಲ್ಲಿಂದ ಅಲ್ಲಿವರೆಗೂ ಬರೆಯುವಂಥದ್ದು. ಆ್ಯಕ್ಸಿಲರೇಟ್ಸ್ ಅಂತ ಇದೆ ಅಲ್ವಾ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಆವಾಗ ಅವನು ಹಿ ವಿಲ್ ರನ್ ಟು ಸೇವ್ ಹಿಸ್ ಲೈಫ್ ಆಯಿತಾ. ದಿಸ್ ಗೇಮ್ ಈಸ್ ಲೈಕ್ ಏನಿದೆ ಹಂಟರ್ ಆ್ಯಂಡ್ ಪ್ರೇ ಗೇಮ್ ಅಂತ. ಈ ರೀತಿಯಾಗಿ ತಾವುಗಳು ಬರೀಬೇಕಾಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಎಲ್ಲದೂ ನಿಮ್ಗೆ ಇಲ್ಲಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಪೆಡಿಸ್ಟೇರಿಯನ್ ಸ್ಪೆಲ್ಲಿಂಗನ್ನು ಕಲೀರಿ, ಹಜಾರ್ಡಸ್ ಅಂತ ಕಲೀರಿ, ಡೇಂಜರಸ್ ಅಂತ ಆಯಿತಾ. ಇದರಲ್ಲಿ ನಿಮಗೆ ಇನ್ನೊಂದು ಮುಖ್ಯವಾದ ಪಾಯಿಂಟನ್ನು ಹೇಳ್ತೀನಿ. ಲೀಪ್ಸ್ ಆ್ಯಂಡ್ ಬೌನ್ಸ್ ಅಂತ ಬಂದಿದೆ ಅಲ್ವಾ. ಇದು ನಿಮಗೆ ಕ್ವಶನ್ ನಂಬರ್ 12ರಲ್ಲಿ ಬರುವ ಸಾಧ್ಯತೆ 99% ಇರುತ್ತೆ. ನೆನ್ಪಿಟ್ಕೊಳ್ಳಿ. ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡರಸ್ ಕೂಡ, ಲೀಪ್ಸ್ ಆ್ಯಂಡ್ ಬೌನ್ಸ್ ಕೂಡ ಆಯಿತಾ. ಇದು ನಿಮಗೆ ಕ್ವಶನ್ ನಂಬರ್ 12 ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಆಯಿತಾ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.